ಇವತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಒಂದು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ರಿ. ಇಲ್ಲಿ ಆರೋಗ್ಯ ಸಚಿವರು ಆರೋಗ್ಯವಾಗಿದ್ದಾರೆ, ಇಲಾಖೆ ಅನಾರೋಗ್ಯ ಆಗ್ಬಿಟ್ಟಿದೆ. ಆರೋಗ್ಯ ಸಚಿವರು ಆರೋಗ್ಯ ಆಗಿದ್ದಾರೆ, ಇಲಾಖೆ ಅನಾರೋಗ್ಯ ಆಗಿದೆ. ಸಚಿವರಿಗೆ ಎಲ್ಲಿ ಬೇಕಾದ್ರೂ ಔಷಧಿ ಸಿಗ್ತೈತೆ ಪ್ರೈವೇಟ್ ಅಲ್ಲಿ, ಬಡವರಿಗೆ ಯಾವುದೇ ರೀತಿ ಔಷಧಿಗಳು ಸಿಗ್ತಾ ಇಲ್ಲ. ವೈದ್ಯರ ಪ್ರತಿಭಟನೆ ಪ್ರಾರಂಭ ಆಯಿತು. ಮೊನ್ನೆ ಹೋಗಿ ಏನೋ ತಾತ್ಕಾಲಿಕ ಒಂದು ಸಂಧಾನ ಮಾಡಿ ಅಲ್ಲಿ ನಿಲ್ಲಿಸಿದ್ದಾರೆ. ಔಷಧಿಗಳ ಕೊರತೆಯಿಂದ ಇಡೀ ರಾಜ್ಯದಲ್ಲಿ ಜನ ಒಂದ್ ರೀತಿ ಲಿಸ್ಟ್ ಇದೆ. 270 PSCಗಳನ್ನ ಟಾಪ್ ಮಾಡುವಂತದಕ್ಕೆ ಈಗಾಗಲೇ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಡಾಕ್ಟರ್ಗಳನ್ನು ಕೂಡ ಶಿಫ್ಟ್ ಮಾಡ್ತಾ ಇದ್ದಾರೆ. ಒಂದ್ ರೀತಿ ಇಡೀ ರಾಜ್ಯದಲ್ಲಿ ಆ PSCಗಳಲ್ಲಿ ಆ ಹಳ್ಳಿಗಳಲ್ಲಿ ಒಂದ್ ರೀತಿ ಹಾಹಾಕಾರ ಈಗ ಜನಕ್ಕೆ. ಒಂದ್ ಕಡೆ ಮೆಡಿಸಿನ್ ಸಿಗ್ತಾ ಇಲ್ಲ, ಒಂದ್ ಕಡೆ ಡಾಕ್ಟರ್ ಸಿಗ್ತಾ ಇಲ್ಲ. ಮುಚ್ಚುವಂತ ಕೆಲಸವನ್ನ ಪ್ರಾರಂಭ ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ. ಯಾರು ಇಲಾಖೆಯನ್ನ ನೋಡ್ತಾ ಇದ್ದಾರೋ ಡಾಕ್ಟರ್ಸ್ ಅವ್ರು ಹೇಳಿದ್ದಾರೆ, ಇತ್ತೀಚಿನ ದಿನಗಳಲ್ಲಿ ಔಷಧಿ ಸರಬರಾಜು ಮಾಡುವಲ್ಲಿ ಸಂಸ್ಥೆಯು ಸಂಪೂರ್ಣ ವಿಫಲವಾಗಿರುವ ಕಾರಣ ರೋಗಿಗಳು ಸರಿಯಾದ ಸಮಯದಲ್ಲಿ ಔಷಧೋಪಚಾರ ದೊರೆಯದೆ ಪರದಾಡುವಂತಾಗಿದೆ. ಇದರ ಬಗ್ಗೆ ಸಾಕಷ್ಟು ಬಾರಿ ಸಂಘವು ಮನವಿ ಮಾಡಿದ್ದರೂ ಸಹ ಇದುವರೆಗೂ ಸರಿಪಡಿಸುವುದಿಲ್ಲ. ಇದರಿಂದ ವೈದ್ಯರು ಮತ್ತು ಸಿಬ್ಬಂದಿಯ ಮೇಲೆ ಒತ್ತಡ ಹೆಚ್ಚಾಗುತ್ತಿದ್ದು ರೋಗಿಗಳ ಜೊತೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾರು ಹೇಳ್ತಾ ಇರೋದು? ಡಾಕ್ಟರ್ಗಳಲ್ಲಿ ಕೆಲಸ ಮಾಡುವಂತ ಫಿಸಿಷಿಯನ್ಸ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಅವರೇ ಹೇಳ್ತಾ ಇದ್ದಾರೆ ಸರಿ ಇಲ್ಲ, ಇಲ್ಲಿ ಮೆಡಿಸಿನ್ಸ್ ಕೊಡ್ತಾ ಇಲ್ಲ. ತಗೊಂಡ್ರೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಟ್ಟಂಗ ನೋಡಿ. ಅದು ನಾರ್ಮಲ್ ಚರ್ಚೆ ಕನ್ಫರ್ಟ್ ಮಾಡ್ಬಿಟ್ರೆ ನಿಮ್ಗೂ ಏನು ಇರಲ್ಲ, ನಮಗೂ ಏನು ಇರಲ್ಲ. ಒಂದ್ ರೀತಿ ಕರೆಕ್ಟ್ ಮೆಡಿಕಲ್ ಎಮರ್ಜೆನ್ಸಿ ಸಂಪೂರ್ಣ ಶಿಕ್ಷಣ ಇಲ್ಲ, ಆರೋಗ್ಯ ಅಂದ್ರೆ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಇಲ್ಲ, ಇಲ್ಲ. ಅದರಿಂದ ನೀವು 60 ಆಗಿ ತಗೊಬೇಕು ಅಂತ ವಿನಂತಿ.